ನೋಡಿ, ಸಾಕಿ ಸಲುಹಿದ ಸಾಕು ತಾಯಿಯ ಮೇಲೆ ಅಟ್ಟಹಾಸ. ಸಾಕು ಮಗನಿಂದ ತಾಯಿ ಮೇಲೆ ದರ್ಪ ತೋರಲಾಗಿದೆ. ತಾಯಿಯ ಜುಟ್ಟನ್ನು ಹಿಡಿದು ಮನಬಂದಂತೆ ಥಳಿಸಿದ್ದಾನೆ. ಎಂಥ ಕಟುಕ ಇರಬೇಕು. ಸಾಕು ಮಗನಿಂದ ತಾಯಿಯ ಮೇಲೆ ದರ್ಪ. ಎಲ್ಲೋ ಬೀದಿಯಲ್ಲಿ ಬಿದ್ದಂಥವನನ್ನ ತೆಗೆದುಕೊಂಡು ಬಂದು ಆತನನ್ನ ಬೆಳೆಸಿ ದೊಡ್ಡವನನ್ನ ಮಾಡಿದ್ದಕ್ಕೆ ಪರೋಪಕಾರ. ಸಾಕಿ ಸಲುಹಿದ ತಾಯಿ ಮೇಲೆನೆ ದರ್ಪ ತೋರಿದ್ದಾನೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಲಾಲಾಘಟ್ಟದಲ್ಲಿ ನಡೆದಂತಹ ಘಟನೆ. ಆಧಾರ್ ಕಾರ್ಡ್, ವೋಟರ್ ಐಡಿ ಕೇಳಿದ್ದಕ್ಕೆ ದೌರ್ಜನ್ಯವನ್ನ ಎಸಗಿದ್ದಾನಂತೆ. ಪ್ರೀತಿಯಿಂದ ಸಾಕಿದ ವೃದ್ಧ ತಾಯಿ ಮೇಲೆ ಈ ರೀತಿಯಾಗಿ ಈತ ಕ್ರೌರ್ಯ ತೋರಿದ್ದಾನೆ, ಅಟ್ಟಹಾಸ ಮೆರೆದಿದ್ದಾನೆ, ಮನಬಂದಂತೆ ಥಳಿಸಿದ್ದಾನೆ. ನೀಲಮ್ಮ ಮೇಲೆ ಸಾಕು ಮಗ ಈಶ್ವರ್ ಅನ್ನುವಂಥವನಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ. ಮಚ್ಚಿನಿಂದ ಹಲ್ಲೆ ಮಾಡೋದಕ್ಕೂ ಕೂಡ ಬಂದಿದ್ದಂತೆ ಈತ. ಮಗನ ಅಟ್ಟಹಾಸದ ಎಲ್ಲ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ತಮ್ಮ ಚಿಕ್ಕಣ್ಣ ಮನೆಯಲ್ಲಿ ಈ ಸಾಕು ತಾಯಿ ನೀಲಮ್ಮ, ಅಂದರೆ ಈ ವ್ಯಕ್ತಿಯನ್ನೇನು ಸಾಕಿದ್ರಲ್ಲ, ಅವರು ಅವರ ಚಿಕ್ಕ ಅಣ್ಣನ ಮನೆಯಲ್ಲಿ ಇದ್ರಂತೆ. ಇಬ್ಬರು ಮಕ್ಕಳ ಜೊತೆಗೆ ಈ ವ್ಯಕ್ತಿಯನ್ನು ಕೂಡ ಸಾಕಿ ಸಲಹಿದ್ರು. ಈಶ್ವರ ಅನ್ನುವಂತಹ ಆರೋಪಿ, ಆತನ ಫೋಟೋ ಕೂಡ ನೋಡ್ತಾ ಇದ್ರು. 2 ಮಕ್ಕಳಿದೆ ಆ ನೀಲಮ್ಮ ಅನ್ನುವಂಥವರಿಗೆ. ಆ ತಾಯಿಗೆ ತನ್ನ ಮಕ್ಕಳ ಜೊತೆಗೆ ಈತನನ್ನು ಕೂಡ ಬೆಳೆಸಿದ್ರು, ದೊಡ್ಡವನನ್ನಾಗಿ ಮಾಡಿದ್ರು. ಈಗ ವೋಟರ್ ಐಡಿ, ಆಧಾರ್ ಕಾರ್ಡ್ ಕೇಳಿದ್ರಂತೆ ಆ ನೀಲಮ್ಮ. ಇದು 2 ಕೊಟ್ರೆ, ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಕೊಟ್ರೆ ಮನೆ ಮಾರಾಟ ಮಾಡ್ತಾಳೆ ಅಂತ ಈ ಒಂದು ದುಷ್ಕೃತ್ಯವನ್ನ, ದರ್ಪವನ್ನ ಮೆರೆದಿದ್ದಾನಂತೀತ. ಅವನು ನಾನು ಕೇಳಿದೆ, ಆಧಾರ್ ಕಾರ್ಡ್ ಕೇಳಿದೆ, ಕೊಡೋದಿಲ್ಲ ಅಂದ. ಐಡೆಂಟಿ ಕಾರ್ಡ್ ಕೊಡು ಅಂದ್ರೆ ಅದು ಕೊಡಲಿಲ್ಲ, ಪಾಸ್ ಕೊಡು ಅಂದ್ರೆ ಅದು ಕೊಡಲಿಲ್ಲ, ATM ಕಾರ್ಡು ಅಂದ್ರೆ ಅದು ಕೊಟ್ಟಿಲ್ಲ. ಎಲ್ಲ ಅವನ ತಾವೇ ಇದೆ ಸರ್. ಕೊಡಿಗೆ ಹೋದ್ರೆ ನಾನು ಕೊಡೋದಿಲ್ಲ, ಹೋಗಿ ತಮ್ಮನ ಕರ್ಕೊಬರ್ಬೇಕು ಅಂದ. ನಾನು ಅದಕ್ಕೆ ಯಾಕೋ ಬಂದು ಗಲಾಟೆ ಮಾಡ್ದೆ ಮನೆ ತಾವು. ಅವರು ಹಬ್ಬಕ್ಕೆ ಅಂತ ಬಂದಿದ್ರು. ಹಬ್ಬಕ್ಕೆ ಬಂದಮೇಲೆ ಅವನು ಬಂದು ನನಗೆ ಸಿಕ್ಕಾಬಟ್ಟೆ ಬೋದ. ಅವನಿದ್ರೆ ನನ್ನ ತಮ್ಮ ಪೇಟೆಗೆ ಹೋಗಿದ್ರು. ಅವ್ರು ಬಂದಮೇಲೆ ಬೋದ, ಯಾಕೋ ಬಂದು ಬೈತಾ ಇದೆಯಾ ಅವಳಿಲ್ಲ ಅಂತ ಅಂದೆ ಸರ್. ಆಯಕ್ಕೆ ಬಂದು ಏನು ಸಿಕ್ಕಾಬಟ್ಟೆ ಬೀದಿ ಜನ ನಿಂತ್ಕೊಳ್ಳುವಂಗೆ ನೋಡ್ತಿದ್ದ. ಬೋದ ಬಾರಲ್ಲ ಈಚೆಗೆ ಅಂತ ಬೋದ. ನಾನಂದೆ ಯಾಕವ ಅವ್ರು ಏನು ಮಾಡಿದಾರಪ್ಪ ನಿನಗೆ, ಯಾಕ ಬೈತಾ ಇದೆ ಅಂತ ನಾನು ಕೇಳಿದೆ. ಅಷ್ಟೊಂದಕ್ಕೆ ನಾನು ಹೊಡೆದ್ಬಿಟ್ಟ ಅಲ್ಲಿ ಸರ್. ಕಲ್ಲಂತ ಕೇಳಿಕೊಂಡು ಹೊಡೆದ್ಬಿಟ್ಟ. ಅವನ ಜೊತೆಗೆ ಒಂದು ಹುಡುಗ ಬಂದಿತ್ತು. ಅವನು ಎಳ್ಕೊಂಡೋಗಿ ನನ್ನ ಮಳೆಗೆ ಬಿಟ್ಟ. ಈಶ್ವರ ನಾನು ತಂದು ಸಾಕೊಂಡಿದ್ಕೆ ನೋಡಿ ಇಷ್ಟು ಮಾಡ್ತಾವನೆ ಸರ್. ನಮ್ಮ ಮೈಸೂರಿಂದ ಸರ್. ಸ್ವಂತ ಮಗನೇ. ಈಗ ಬಿಟ್ಬಿಡಿಕಾದ್ರೆ ಸರ್, ಸ್ವಂತ ಮಗ ಆದ್ರೆ. ನಾನು ಸಾಕಿ ಸಲುವಿಗೆ ನಮ್ಗೆ ಎಷ್ಟು ಹೊಟ್ಟೆ ಹೊರ್ತಿದ್ದೆ. ಏನು ಅಲ್ಲಿ ಈಗ ಮಾಡ್ಕೊಂಡೆ ಕೂತವನೆ ಸರ್. ಕೊಟ್ಟಿದ್ದೀವಿ. ನನ್ನ ತಮ್ಮ ಕೊಟ್ಟೈತಿ. ಏನಾಗ್ಬೇಕು ಅಂದ್ರೆ ನೋಡಿ, ಇವನ್ ಏನ್ ಕರ್ಕೊಂಡ್ ನಡೀರಿ, ಇವ್ ಏನ್ ತೀರ್ಮಾನ ಮಾಡ್ತಾನೆ ಅದ್ ಮಾಡಿ.